ಸಕ್ಕರೆ ನಾಡು ಮಂಡ್ಯದಲ್ಲೇ ಸ್ಪರ್ಧಿಸುವಂತಹ ಮೈತ್ರಿ ಅಭ್ಯರ್ಥಿ ಯಾರು ಸ್ಪಷ್ಟ ನಿಲುವಿಗೆ ಬರ್ತಿಲ್ಲ ದಳಪತಿಗಳು. ಹೀಗಾಗಿ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗಿದೆ. ಮಂಡ್ಯ ಮೈತ್ರಿ ಅಭ್ಯರ್ಥಿ ಯಾರು ಇನ್ನೂ ಫೈನಲೇ ಆಗಿಲ್ಲ. ಸೀಟು ಹಂಚಿಕೆ ಓಕೆ, ಮಂಡ್ಯಗೆ JDS ಓಕೆ. ಅಭ್ಯರ್ಥಿ ಯಾರಾಗಬೇಕು ಕಾರ್ಯಕರ್ತರಲ್ಲಿ ಗೊಂದಲ ಇದೆ. ಕೆಲಸ ಪ್ರಚಾರ ಶುರು ಮಾಡಬೇಕಲ್ವಾ? ಹೀಗೆ HDK ನಿರ್ಧಾರಕ್ಕಾಗಿ ಕಾಯ್ತಾ ಇದ್ದಾರೆ. HDK CS ಪುಟ್ಟರಾಜು ಇಬ್ಬರಲ್ಲಿ ಅಭ್ಯರ್ಥಿ ಆಗೋದು ಯಾರು? ನಿಖಿಲ್ ಕಣಕ್ಕಿಳಿಸಲು ಒತ್ತಡ ಹಾಕಿದ್ರು ಮುಖಂಡರು ಕಾರ್ಯಕರ್ತರು. ಆದರೆ ನಿಖಿಲ್ ಸ್ಪರ್ಧೆಗೆ ನಿರಾಕರಿಸಿದ್ದಾರೆ. ಅವರು ನಾನು ಸ್ಪರ್ಧೆ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಮಂಡ್ಯದಲ್ಲಿ CS ಪುಟ್ಟರಾಜು ಅಭ್ಯರ್ಥಿ ಆಗ್ತಾರಾ ಅಥವಾ ಮುಖಂಡರ ಆಸೆಯಂತೆ ಕುಮಾರಸ್ವಾಮಿ ಅವರು ಕಣಕ್ಕಿಳಿತಾರ? ತೀವ್ರ ಕುತೂಹಲ ಮೂಡಿಸಿದೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಒಂದು ಅಖಾಡ. ಈಗ ನೋಡಿ, ಮಂಡ್ಯ ಅಂತರೂ JDSಗೆ ಫಿಕ್ಸು. ಅಲ್ಲಿ ಮೈತ್ರಿ ಅಭ್ಯರ್ಥಿ ಆಗೋದು ಯಾರು? ಕುಮಾರಸ್ವಾಮಿ ಅವರ, CS ಪುಟ್ಟರಾಜು ಅವರ? ಕುಮಾರಸ್ವಾಮಿ ಅವರೇ ನೀವೇ ನಿಂತ್ಕೊಳ್ಬೇಕು. ನಿಮ್ಮ ಅಭಿಮಾನಿಗಳು ಕಾರ್ಯಕರ್ತರು ಪಡೆಯದೆ ದೊಡ್ಡದಾಗಿದೆ, ನೀವು ನಿಂತ್ಕೊಂಡ್ರೆ ಆರಾಮಾಗಿ ಗೆಲ್ಲಿಸ್ತೀವಿ. CS ಪುಟ್ಟರಾಜು ನಿಂತ್ಕೊಂಡ್ರೆ ಸ್ವಲ್ಪ ಅಲ್ಲಿ ಟಫ್ ಫೈಟ್ ಆಗ್ಬೋದು, ಟಫ್ ಅನ್ನಿಸ್ಬೋದು ಅಂತ. ಯಾಕಂದರೆ ಇಲ್ಲಿ ಸುಮಲತಾ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡೋಂಗೆ ಕಾಣಿಸ್ತಾ ಇಲ್ಲ. ಹೈಕಮಾಂಡ್ ಅವ್ರನ್ನ ಮನವೊಲಿಸಿದಂಗೆ ಇದೆ. ಹಾಗಾಗಿನೇ ಅವರು ಕೂಡ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಲೇಬೇಕಾಗತ್ತೆ. ಈಗ ಮಂಡ್ಯ ಅನ್ನುವಂಥದ್ದು ಕುಮಾರಸ್ವಾಮಿ ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆ. ದೇವೇಗೌಡರ ಕುಟುಂಬ ಮಂಡ್ಯದ ಮೇಲೆ ಹಿಡಿತಾ ಇದೆ ಸಹಜವಾಗಿ, ಆದರೆ ಮೊದಲಿನ ಥರ ಇಲ್ಲ. ಆದರೆ ಕುಮಾರಸ್ವಾಮಿ ಅವರು ನಿಂತ್ಕೊಂಡ್ರೆ ಅಲ್ಲಿ ಯಾರ್ದು ಕೂಡ ವಿರೋಧ ಇಲ್ಲ. CS ಪುಟ್ಟರಾಜುಗೆ ಸಣ್ಣ ಪುಟ್ಟ ವಿರೋಧಗಳು ವ್ಯಕ್ತವಾಗ್ಬೋದೇನೋ. ಇನ್ನೂ ಇವರು ಅಭ್ಯರ್ಥಿನೇ ಫೈನಲ್ ಮಾಡಿಲ್ಲ. ಕಾರ್ಯಕರ್ತರು ಕೇಳ್ತಾ ಇದ್ದಾರೆ, ನಾವು ಯಾರ ಪರವಾಗಿ ಪ್ರಚಾರ ಮಾಡಬೇಕು ಅಂತ. ಈ ಕಾಂಗ್ರೆಸ್ಸಲ್ಲಿ ಸ್ಟಾರ್ ಚಂದ್ರು ಸಿಕ್ಕಾಪಟ್ಟೆ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಬಟ್ JDS ಕಾರ್ಯಕರ್ತರಲ್ಲಿ ಅದು ಗೊಂದಲಗಳು ಹಾಗೆ ಇದೆ. ಅದನ್ನು ಬಗೆಹರಿಸುವಂಥ ಪ್ರಯತ್ನನೇ ಆಗ್ತಾ ಇಲ್ಲ. ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಮಂಡ್ಯ ಕ್ಷೇತ್ರ JDS ಪಾಲಿಗೆ ಓಕೆ, ಆದರೆ ಅಭ್ಯರ್ಥಿ ಯಾರು? ಈಗ ಪ್ರಚಾರವನ್ನು ಆರಂಭಿಸಬೇಕು, ಆದರೆ ಇನ್ನೂ ಘೋಷಣೆನೇ ಆಗ್ತಾ ಇಲ್ಲ. ಬಟ್ ಈಗ ಯಾಕೆ ಈ ರೀತಿ ಗೊಂದಲ? ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆದರೂ ಕೂಡ ಸ್ಥಳೀಯವಾಗಿ ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಪ್ರಶ್ನೆ. ಕಾರ್ಯಕರ್ತರ ಅಸಮಾಧಾನ ಹೇಗಿದೆ? ನಿಜವಾಗ್ಲೂ ಪ್ರಭು, ಮಂಡ್ಯದ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗ 3-4 ದಿನಗಳ ಹಿಂದೆ ಏನು JDS ನ ಪೂರ್ವಭಾವಿ ಸಭೆ ನಡೀತು. ಆ ಪೂರ್ವಭಾವಿ ಸಭೆಯಲ್ಲಿ ಅಂತಿಮವಾಗಿ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಾರೆ ಸ್ವತಃ ಕುಮಾರಸ್ವಾಮಿ ಅವರು ಅನ್ನೋ ಒಂದು ಎಲ್ಲಾ ನಿರೀಕ್ಷೆಗಳು ಕೂಡ ಇದೀಗ ಹುಸಿ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅವತ್ತಿನ ಸಭೆಯಲ್ಲಿ ಬಹುತೇಕ ಕಾರ್ಯಕರ್ತರು ಮುಖಂಡರೆಲ್ಲರೂ ಕೂಡ ಒಂದೇ ಆಗ್ರಹ ಆಗಿರ್ತಕ್ಕಂಥದ್ದು. ಇಲ್ಲಿ ಮಂಡ್ಯವನ್ನ ಗೆಲ್ಲೇಬೇಕು ಅಂತ ಹೇಳಿದ್ರೆ ದೇವೇಗೌಡರ ಕುಟುಂಬದಿಂದ ಯಾರಾದ್ರೂ ಒಬ್ರು ಸ್ಪರ್ಧೆ ಮಾಡ್ಲೇಬೇಕು, ಅಥವಾ ಕಳೆದ ಬಾರಿ ನಿಂತು ಸ್ಪರ್ಧಿಸಿ ಸೋತರಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬೇಕು, ಅಥವಾ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಒಕ್ಕರ್ಲ ಆಗ್ರಹವನ್ನ ಎಲ್ಲರೂ ಕೂಡ ಆಗ್ರಹವನ್ನ ಮಾಡಿದ್ರು. ಆದ್ರೆ ನಿನ್ನೆ ನಡೆದಂತ ಕೋರ್ಸ್ ಕಮಿಟಿ ಸಭೆಯ ನಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆಗೆ ಏನು ನಿರಾಕರಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ನನಗೆ ಈಗಾಗಲೇ ನಾನು ಪುಟ್ಟರಾಜು ಅವರಿಗೆ ಅಂತೇಳಿ ನಾನು ಮಾತನ್ನ ಕೊಟ್ಟಿದ್ದೇನೆ, ಹಾಗಾಗಿ ನನ್ನ ಮಾತಿನಿಂದ ನಾನು ಹಿಂದೆ ಸರಿಯೋ ಲಕ್ಷಣವೇ ಇಲ್ಲ, ಹೀಗಾಗಿ ಯಾವುದೇ ಕಾರಣಕ್ಕೂ ನನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಬೇಡಿ ಅಂತ ಹೇಳಿ ಖಡಕ್ಕಾಗಿ ಹೇಳಿರ್ತಕ್ಕಂಥದ್ದು. ಜೊತೆಗೆ ನಾನು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಅವರ ತಂದೆ ಕುಮಾರಸ್ವಾಮಿ ಅವ್ರ ಹತ್ರ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಹೀಗಾಗಿ ಮುಂದಿನ ಆಯ್ಕೆ ಯಾರು ಅನ್ನೋ ಪ್ರಶ್ನೆ ಈಗ ಕಾಡ್ತಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರು ಚೆನ್ನೈಗೆ ಹೋಗಿರ್ತಕ್ಕಂಥದ್ದು. ಅವರ ಮತ್ತೊಂದು ಶಸ್ತ್ರಚಿಕಿತ್ಸೆಗೂ ಕೂಡ ಒಳಗಾಗಬೇಕಾದ ಹಿನ್ನೆಲೆಯಲ್ಲಿ ಅವರು ಈ ಹಿಂದೆನೆ ಘೋಷಣೆ ಮಾಡಿರ್ತಕ್ಕಂಥ ಶಸ್ತ್ರಚಿಕಿತ್ಸೆಯಿಂದ ಬಂದ ನಂತರದಲ್ಲಿ ಅಂದ್ರೆ 25ನೇ ತಾರೀಕು ನಾನು ಅಭ್ಯರ್ಥಿ ಯಾರು ಅಂತ ಹೇಳಿ ಘೋಷಣೆ ಮಾಡ್ತೇನೆ ಅನ್ನೋ ಒಂದು ಭರವಸೆನ ಕೊಟ್ಟಿದ್ರು. ಹೀಗಾಗಿ ಕಾರ್ಯಕರ್ತರಲ್ಲಿ ಸಾಕಷ್ಟು ಗೊಂದಲ ಇರತಕ್ಕಂಥದ್ದು. ಒಂದೆಡೆ ಈಗಾಗಲೇ ಏನೋ ತಿಂಗಳ ಮುಂದೆನೆ ಅಭ್ಯರ್ಥಿನ ಆಯ್ಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ನವರು ಸ್ಟಾರ್ ಚಂದ್ರ ಅವ್ರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಈಗಾಗಲೇ ಸ್ಟಾರ್ ಚಂದ್ರ ಅವರು ಒಂದು ಸುತ್ತಿನ ಬಿರುಸಿನ ಪ್ರಚಾರವನ್ನು ಕೂಡ ಕ್ಷೇತ್ರದಾದ್ಯಂತ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಜಾತಿವಾರು ಸಂಘಟನೆಗಳನ್ನ ಮುಖಂಡರುಗಳನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನೋ ಈಗಾಗಲೇ ಎಲ್ಲ ಕ್ಷೇತ್ರವಾರು ಸಂಚಾರವನ್ನ ಮಾಡಿ ಪ್ರಚಾರವನ್ನು ಕೂಡ ಮುಖಂಡರುಗಳನ್ನು ಕೂಡ ಬಿರುಸಿನ ಪ್ರಚಾರವನ್ನ ಮಾಡ್ತಿರ್ತಕ್ಕಂಥದ್ದು. ಈತ ಏನು ಮೈತ್ರಿ ಅಭ್ಯರ್ಥಿ ಆಗಿರೋ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋ ಗೊಂದಲ ಇನ್ನೂ ಇರೋ ಹಿನ್ನೆಲೆಯಲ್ಲಿ ಅಭ್ಯರ್ಥಿ ಯಾರು ಅಂತ ಘೋಷಣೆ ಮಾಡ್ತಿರೋ ಹಿನ್ನೆಲೆಯಲ್ಲಿ ಈಗಾಗಲೇ
ಒಂದು ಕಡೆ ಬಿಜೆಪಿ ಕೂಡ ತನ್ನ ಒಂದು ಉರುಪನ್ನ ಕಳ್ಕೊಂಡಿರ್ತಕ್ಕಂಥದ್ದು. ಯಾಕೆಂದ್ರೆ ಚುನಾವಣಾ ಘೋಷಣೆಗೂ ಮುನ್ನ ಇದ್ದಂತ ಬಿಜೆಪಿಯ ಉರುಪು ಈಗ ಇಲ್ಲದೆ ಇರ್ತಕ್ಕಂಥದ್ದು. ಹೀಗಾಗಿ ಅವರು ಕೂಡ ಒಂದ್ ರೀತಿ ಮನ್ಕಾಗಿರ್ತಕ್ಕಂಥದ್ದು. ಮತ್ತೊಂದೆಡೆ ಅಭ್ಯರ್ಥಿ ಯಾರು ಅಂತ ಹೇಳಿ ಘೋಷಣೆ ಮಾಡ್ತಿರೋ ಹಿನ್ನೆಲೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಕೂಡ ಒಂದ್ ರೀತಿ ಅಸಹಾಯಕರಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಎಲ್ಲಾ ಗೊಂದಲಗಳಿಗೂ ಕೂಡ ಫುಲ್ ಸ್ಟಾಪ್ ಇಡಬೇಕಾಗಿರ್ತಕ್ಕಂಥದ್ದು ಸ್ವತಃ ಕುಮಾರಸ್ವಾಮಿ ಅವರು. ಅಂತಿಮವಾಗಿ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಗ್ಬೋದು, ಅಥವಾ ಅವ್ರು ಒಪ್ಲಿಲ್ಲ ಅಂತ ಹೇಳಿದ್ರೆ ಪುಟ್ಟರಾಜು ಅವರೇ ಫೈನಲ್ ಆಗುವಂತ ಸಾಧ್ಯತೆ ಇರ್ತಕ್ಕಂಥದ್ದು. ಒಟ್ಟಾರೆ ಕುಮಾರಸ್ವಾಮಿ ಅವರು ಯಾರನ್ನ ಘೋಷಣೆ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ.